NGOಗೆಲ್ಲ ಸಹಾಯ ಮಾಡ್ತಿದ್ದೆ. ಇವನ್ ಮುಂಬೈಲ್ಲೂ ಕೆಲವೊಂದಿಷ್ಟು NGOಗೆ ಸಹಾಯ ಮಾಡಿದ್ದೀನಿ. ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಅಲ್ಲೆಲ್ಲ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದೆ. ಅಂಗಡಿ ಚೀಟ್ ಕಟ್ಸಾಕಟ್ಟಿದ್ದೀನಿ ಅವಂಗೆ ಕಿರಾಣಿ ಅಂಗಡಿ ಒಳಗೆ ಚೀಟ್ ಕಟ್ಟು ಅದ್ರಲ್ಲಿದ್ದ ಪುಸ್ತಕ ತಗೋ ಅದ್ರದ್ದು ಓದಂತ ಹೇಳ್ತಿದ್ದೆ ನಾವು. ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ದು ಹೇಗೆ, ಯಾವಾಗಿಂದ ನಿಮ್ಗೆ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳಿ? ಈ ತರ ನಾವು ವ್ಯಕ್ತಿತ್ವ ರೂಢಿಸ್ಕೊಳ್ಳೋದಂತ್ರ ಎಲ್ಲ ಸೊಸೈಟಿಯಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ, ಜನರಿಗೆ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಇದೇ ಮೊದಲ ಬಾರಿಗೆ ನಮ್ಮ ಸಂಚಿಕೆಯಲ್ಲಿ ಒಬ್ಬ ದಾನಿಯನ್ನು ನಾವು ಕರೆತಂದು ಮಾತಾಡ್ತಿದ್ದೀವಿ. ಅಂದ್ರೆ ಒಂದ್ಸಲ ಒಳ್ಳೆ ಎಜುಕೇಶನ್ ತಗೊಂಡು ಅದರಲ್ಲಿ ನಾವು ಸಾಧನೆ ಮಾಡಿದ್ರೆ ಮುಂದೆ ನಾವು ಲೈಫ್ ಅನ್ನ ನಾವು ರೂಪಿಸ್ಕೋಬಹುದು, ನಮಗೆ ಹೇಗ್ ಬೇಕೋ ಹಾಗೆ ರೂಪಿಸ್ಕೋಬಹುದು. ಹೌದು, ಸ್ವಾಭಿಮಾನ ಜವಾಬ್ದಾರಿ ಹೆಚ್ಚಿದ ಮಕ್ಳು ಯಾವಾದ್ರು ಮುಂದಾಕವ್ರು. ಹೌದು, ಯಾವ ಮಕ್ಳಿಗೆ ಆದ್ರೂ ಜವಾಬ್ದಾರಿ ಸ್ವಾಭಿಮಾನ. ಅದೊಂದು ವಿದ್ಯಾರ್ಥಿಗಳ ಫಂಕ್ಷನ್ ಆದಾಗ ಅಲ್ಲಿ ಹೋಗಿ ನಾವು ಅದರಲ್ಲಿ ಭಾಗವಹಿಸಿರ್ತೀವಿ. ಸರ್, ಈಗ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿ ಹೇಗೆ ಅವರು ಆಸಕ್ತಿಯನ್ನು ಹೊಂದಬೇಕಂತ ನೀವು ಹೇಳೋದಾದ್ರೆ? ರೂರಲ್ ಏರಿಯಾ ಆಗುತ್ತೆ, ಸ್ವಲ್ಪ ಬ್ಯಾಕ್ವರ್ಡ್ ಆಗುತ್ತೆ. ನಮಗ್ ಬೈದು ಬಡ್ದು ಹೇಳ್ತಿದ್ರು, ಅವ್ರ ಕ್ಲಾಸೇ ತಪ್ಪಿಸ್ತಿದ್ವಿ ಅವಾಗ. ನಾವು ಕಲಿಯುವಾಗ ಆದಂತ ಪರಿಸ್ಥಿತಿಗಳಿದ್ವು, ನಾವು ಹೇಗೆ ಕಷ್ಟಪಟ್ಟು ಮೇಲೆ ಬಂದ್ವಿ, ನಮ್ಗೆ ಮುಂದೆ ಹೋಗಿ ಏನ್ ಆಗ್ಬೇಕು ಅನ್ನೋದು ಅದೊಂದು ತಲೆಯಲ್ಲಿತ್ತಂದ್ರೆ ಅದನ್ನ ನೀವು ಅಚೀವ್ ಮಾಡೇ ಮಾಡ್ತೀರಿ. ಸತತವಾಗಿ 4 ವರ್ಷಗಳಿಂದ ರೋಣ ಗ್ರಾಮದಲ್ಲಿ ಅವರು ಸಹಾಯ ಮಾಡ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಂಭು. ವಿದ್ಯಾರ್ಥಿ ಸಂಚಿಕೆ ಹೊಸ ಅಧ್ಯಾಯ. ಇಷ್ಟು ದಿನ ನೀವು ನೋಡ್ತಕ್ಕಂಥ ವಿದ್ಯಾರ್ಥಿ ಸಂಚಿಕೆ ಎಲ್ಲ ಸಂಚಿಕೆಯಲ್ಲೂ ಕೂಡ ನಾವು ಪ್ರತಿ ಸಾರಿ ವಿದ್ಯಾರ್ಥಿಗಳ ಸಂದರ್ಶನ ಮಾತ್ರ ನಾವು ಮಾಡ್ತಾ ಇದ್ವಿ. ಇದೇ ಮೊದಲ ಬಾರಿಗೆ ನಮ್ಮ ಸಂಚಿಕೆಯಲ್ಲಿ ಒಬ್ಬ ದಾನಿಯನ್ನು ನಾವು ಕರೆತಂದು ಮಾತಾಡ್ತಿದ್ದೀವಿ. ಅವರ ಸಂದರ್ಶನ ನಾವು ಮಾಡ್ತಾ ಇದ್ದೀವಿ. ಅವ್ರ ಹೆಸರು ಶಿವಾನಂದ್ ಸರ್ ಅಂತ ಹೇಳಿ, ಮೂಲತಃ ಹುಬ್ಬಳ್ಳಿಯವರಾಗಿರ್ತಾರೆ. ಅವರು ಈಗ ಮುಂಬೈನಲ್ಲಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಮಿಕಲ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಈ ವ್ಯಕ್ತಿ ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಿ ನನ್ನ ಕೈಲಾದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುವ ಒಂದು ಮನೋಭಾವನ ಹೊಂದಿ ಸತತವಾಗಿ 4 ವರ್ಷಗಳಿಂದ ರೋಣ ಗ್ರಾಮದಲ್ಲಿ ಅವರು ಸಹಾಯ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. ಅವ್ರನ್ನ ಇವತ್ತು ಸಂದರ್ಶನದಲ್ಲಿ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದು ಹೋಗೋಣ. ಅವರ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಸರ್, ತಮ್ಮ ಬಗ್ಗೆ ಒಂದು ಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಡೋದಾದ್ರೆ ಸರ್? ಸರ್, ಥ್ಯಾಂಕ್ ಯು ಸರ್. ನೀವು ನಮ್ಗೆ ಇವತ್ತು ಇಲ್ಲೆಲ್ಲ ಈ ಥರ ಸಂದರ್ಶನ ಮಾಡ್ತಿರೋದಕ್ಕೆ ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ನೀವು ನಮಗೆ ಕರೆದು ಕೊಡಿಸಿದಿರಿ. ಸೊ ಈ ಹೆಂಗೆ ಮಾತಾಡೋದಂತ ಗೊತ್ತಿಲ್ಲ, ಬಟ್ ನನ್ನ ಹೆಸರು ಶಿವಾನಂದ್ ಹೊಸಂಗಡಿ ಅಂತ. ಸರ್, ನಾವು ಮೂಲತಃ ರೋಣ ತಾಲೂಕು ಬೆಳವಣಿಗೆಯವರು. ಮತ್ತು ನಂದೆಲ್ಲ ಎಜುಕೇಷನ್ ಆಗಿದ್ದು ಗದಗದಲ್ಲಿ. ಮುಂಚೆ ಸ್ಟಾರ್ಟಿಂಗಿಂದ ಅಪ್ ಟು ನಂದು ಎಂಜಿನಿಯರಿಂಗ್ ಆಗುವವರೆಗೂ ನಾನು ಆ್ಯಕ್ಚುಲಿ BE ಕೆಮಿಕಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ 2007 ಬ್ಯಾಚ್ ಇದೆ. ಸೊ ಅಲ್ಲಿ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಹುಲ್ಕೋಟೆಯಿಂದ ಪಾಸ್ಔಟ್ ಆದೆ. ಅಲ್ಲಿಂದ ನಂದು ಕ್ಯಾಂಪಸ್ ಇಂಟರ್ವ್ಯೂ ಆಗಿ ದೆನ್ ನಾನು ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಅಲ್ಲೆಲ್ಲ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದೆ. ಅದೇ ಥರ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಸ್ವಲ್ಪ ವರ್ಷ ನೈಜೀರಿಯಾದಲ್ಲೂ ವರ್ಕ್ ಮಾಡಿದೆ, ಔಟ್ ಆಫ್ ಕಂಟ್ರಿಯಲ್ಲಿ. ದೆನ್ ನಾನು ಬೇಸಿಕಲಿ ಈಗೆಲ್ಲ ಮುಂಬೈಯಲ್ಲೇ ವರ್ಕ್ ಮಾಡೋದು. ಮುಂಬೈಯಲ್ಲಿ ನಮ್ದೊಂದು ಟೊಯೋ ಇಂಜಿನಿಯರಿಂಗ್ ಅಂತ ಕಂಪ್ನಿ ಇದೆ, ಜಪನೀಸ್ ಕಂಪ್ನಿ. ಅಲ್ಲಿ ಆಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಮ್ಯಾನೇಜರಲ್ ಕೆಟಗರಿಯಲ್ಲಿ ಸಪೋರ್ಟಿಂಗ್ ಕಮಿಷನಿಂಗ್ ಪ್ರೊಸೆಸ್ ಈ ಥರ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ ಸರ್. ಸರ್, ತಮ್ಮ ಬಾಲ್ಯದ ಜೀವನ ಬಗ್ಗೆ ಹೇಳ್ತಿದ್ರಿ. ಇವಕ್ಕೆ ನಿಮ್ಮ ಕುಟುಂಬದ ಬಗ್ಗೆ ಸರ್, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಇವ್ರ ಬಗ್ಗೆ ಒಂದು ಪರಿಚಯ ಸರ್? ಹಾಂ ಸರ್, ಮನೆಯಲ್ಲಿ ನಾವು ಒಟ್ಟು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಸಿಸ್ಟರ್ ಇದ್ದಾರೆ, ನಾನಿದ್ದೇನೆ. ಮುಂಚೆಯಿಂದ ನಾವು ಬೆಳೀತಾ ಬಂದ್ವಿ. ಸೊ ನಮ್ಮ ತಂದೆ ಹೆಸರು ತೋಟಪ್ಪ ಹೊಸಂಗಡಿ ಅಂತ. ತಾಯಿಯವರು ಸುನೀತಾ ಹೊಸಂಗಡಿ. ನಮ್ಮ ಸಿಸ್ಟರ್ ಸುಮಲತಾ ಅಂತ. ಈಗ ಅವ್ರದ್ದು ಮ್ಯಾರೇಜ್ ಆಗಿದೆ. ಸೊ ಅವ್ರ ಹಸ್ಬೆಂಡ್ ಜೊತೆ ಇರ್ತಾರೆ. ನಂದು ಮ್ಯಾರೇಜ್ ಆಗಿ 2012 ಆಯ್ತು. 2012 ಸರ್. ಹೌದು ಸರ್. ನಮ್ಮ ಮಿಸ್ಸಸ್ ಇದ್ದಾರೆ, ಅವರು ವಿದ್ಯಾಶ್ರೀ ಅಂತ ಹೇಳಿ ಅವಳ ಹೆಸರು. ಆಮೇಲೆ 2 ಮಕ್ಕಳಿದ್ದಾರೆ. ಸುಜ್ಞಾನ ಅಂತ ಒಬ್ನು 6th ಸ್ಟ್ಯಾಂಡರ್ಡ್, ಶೌರ್ಯ ಅಂತ 4th ಸ್ಟ್ಯಾಂಡರ್ಡ್. ಈಗ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಮುಂಬೈಯಲ್ಲೇ ಸೆಟ್ಲ್ ಆಗ್ತಿದ್ದೀವಿ. ಓಕೆ ಸರ್. ಫ್ಯಾಮಿಲಿ ಎಲ್ಲ ಮುಂದೆ ಫ್ಯೂಚರ್ ಡೇಸ್ ಅಲ್ಲಿ ಮುಂಬೈಲೇ ಸೆಟ್ಲ್ ಅದೇ ಥರನೇ ಇದೆ ಸರ್, ಪ್ಲಾನಿಂಗ್ ಇದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಒಂದು ಹಳ್ಳಿಯಿಂದ ಸ್ಟಾರ್ಟ್ ಅಂತ ಜರ್ನಿ ಹೋಗಿ ಮುಂಬೈ ತಲುಪಿದೆ. ಹೌದು, ಕರೆಕ್ಟ್ ಸರ್. ನಾವು ಅನ್ಕೊಂಡಿರ್ಲಿಲ್ಲ ಮತ್ತೆ ಅಲ್ಲಿ ಹೋಗಿ ನಾವೆಲ್ಲ ಈ ಥರ ಸೆಟ್ಲ್ ಆಗ್ತೀವಿ ಅಂತ. ಎಲ್ಲ ದೇವರದೇ ಮತ್ತೆಲ್ಲ ಗುರು ಹಿರಿಯರುಗಳ ಆಶೀರ್ವಾದ. ಸರ್, ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ್? ಸರ್, ಬಾಲ್ಯದ ಜೀವನ ಅಂದರೆ ನಾನು ಮುಂಚೆ ಸ್ಕೂಲ್ ಅದರೆಲ್ಲ ಮಾಡೆಲ್ ಹೈಸ್ಕೂಲ್ ಅಂತ ಅಲ್ಲೇ ಗದಗಲ್ಲೇ ಇದು ಮಾಡಿದ್ದು. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಾಲ್ಯದ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ರು. ಆಮೇಲೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಸ್ಕೂಲ್ಗೆ ಸೆಕೆಂಡ್ ಬಂದಿದ್ದೆ.
ಅರೌಂಡ್ 80% ಈ ಥರ ಸ್ಕೋರ್ ಮಾಡಿದೆ. ಹಾಂ ಸರ್. ನಂತರ ಅಲ್ಲೇ KVSR ಕಾಲೇಜಲ್ಲಿ ಸೈನ್ಸಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಕಂಪ್ಲೀಟ್ ಮಾಡಿದೆ. ಸೊ ಅಲ್ಲಿ ಒಳ್ಳೆ ಸ್ಕೋರ್ ಆಯಿತು. ದೆನ್ CET ಇದು ಮಾಡಿ ಮತ್ತು ಒಂದು ಗೌರ್ಮೆಂಟ್ ಕೆಟಗರಿಯಲ್ಲೇ ಇಂಜಿನಿಯರಿಂಗ್ ತೊಗೊಂಡೆ, ಕೆಮಿಕಲ್ ಇಂಜಿನಿಯರ್. ಹಾಂ ಸರ್. ಸೊ ಅಲ್ಲಿ ರೂರಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 4 ಇಯರ್ಸ್ ಇಂಜಿನಿಯರಿಂಗ್ ಮಾಡಿದೆ. ಸೊ ಆ ಟೈಮಲ್ಲಿ ನೀವು ನನಗೆ ಕೇಳಿದ್ರೆ ಅಷ್ಟು ಫೈನಾನ್ಷಿಯಲ್ ಆಗಿ ನಾವು ಇದು ಇರಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ, ಅಷ್ಟು ಫೈನಾನ್ಷಿಯಲ್ ಕಂಡೀಷನ್ಸ್ ಸರಿ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಸ್ವಲ್ಪ ಇದು ಯಾವುದು ಲೋನ್ ಮಾಡಿ, ಸ್ಟೂಡೆಂಟ್ ಲೋನ್ ಮಾಡಿ ಆ ಥರ ಎಲ್ಲ ಮಾಡಿಕೊಂಡು ಮತ್ತು ಕೆಲವೊಂದಿಷ್ಟು ಮಂದಿ ಜನ ಸಹಾಯನೂ ಮಾಡಿದರು. ಅದರಿಂದಾಗಿ ನಾನು ಆ ಟೈಮಲ್ಲಿ ಹೇಗೋ ಇದನ್ನು ಮಾಡಿ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಸರಿಯಾಗಿ ಸ್ಕೋರ್ ಮಾಡಿ ಪರ್ಸೆಂಟೇಜ್ ಮಾಡಿದೆ. ಫಾರ್ಚುನೇಟ್ಲಿ ಆ ಟೈಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಬಂತು. ಇಲ್ಲೇ ಧಾರವಾಡದಲ್ಲಿ SDM ಕಾಲೇಜಲ್ಲಿ ಬಂದಿತ್ತು. ಅಲ್ಲಿಂದ ನಾನು ಕ್ಯಾಂಪಸ್ ಸೆಲೆಕ್ಟ್ ಆಗಿ ಹೀಗೆ ಕರಿಯರ್ ನಂದು ಸ್ಟಾರ್ಟ್ ಆಯ್ತು ಸರ್. ಸ್ಟಾರ್ಟ್ ಆಗೋದು ಅವಾಗ ನಿಮ್ಮ ಶಿಕ್ಷಣದಲ್ಲಿ ಕೂಡ ತುಂಬಾ ತೊಂದರೆ ಆಗ್ತಿತ್ತು ಅಂತ ಇದ್ರ, ಹಣಕಾಸಿನ ತೊಂದರೆ. ಕರೆಕ್ಟ್. ಅವಾಗ ಮತ್ತೊಬ್ಬರು ನಿಮಗೆ ಸಹಾಯ ಮಾಡಿದ್ರು, ಈಗ ಅದೇ ಸಹಾಯವನ್ನು ನೀವು ಮತ್ತೊಬ್ಬರ ಮಕ್ಕಳಿಗೆ ಮಾಡ್ತಾ ಇದ್ದೀರಾ ಅಂತ. ಕರೆಕ್ಟ್ ಸರ್. ಸರ್, ಈಗ ನಿಮ್ಮ ಜಾಬ್ ಲೈಫ್ ಬಂದಾಗ, ಈಗ ನೀವು ಒಂದು ವಿದ್ಯೆಯಲ್ಲಿ ಇದ್ದಾಗ ಅದು ಯಾವ ಥರ ನೀವು ಈ ಥರ ಸಹಾಯ ಮಾಡೋಕೆ ಮನೋಭಾವ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ? ಅಂದರೆ ನಾವು ಹೀಗೆ ಅನ್ಕೊಂಡ್ವಿ. ಮುಂಚೆನೂ ನಾನು ಕೆಲವೊಂದಿಷ್ಟು NGOಗೆಲ್ಲ ಸಹಾಯ ಮಾಡ್ತಿದ್ದೆ. ಇವನ್ ಮುಂಬೈಯಲ್ಲೂ ಕೆಲವೊಂದಿಷ್ಟು NGOಗೆ ಸಹಾಯ ಮಾಡಿದ್ದೀನಿ. ಸೊ ಅದೇ ಥರನೇ ನಾನು ಅನ್ಕೊಂಡೆ ಅಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲಿ ನಮ್ಮೂರಲ್ಲಿ ಇದನ್ನು ಮರಿಬಾರ್ದು ಅನ್ನೋದಕ್ಕೆ ಬೆಳವಣಿಗೆಯಲ್ಲಿ. ಯಾಕಂದರೆ ಅದೊಂದು ರೂರಲ್ ಏರಿಯಾ ಆಗುತ್ತೆ, ಸ್ವಲ್ಪ ಬ್ಯಾಕ್ವರ್ಡ್ ಆಗುತ್ತೆ. ಅಲ್ಲಿ ಅಷ್ಟಾಗಿ ಚೆನ್ನಾಗಿ ಫೆಸಿಲಿಟಿ ಇರಲ್ಲ, ಇವನ್ ಎಜುಕೇಷನ್ ಆಯ್ತು ಎಲ್ಲ ಥರದಿಂದ ನೋಡಿದ್ರೆ. ಸೊ ಅಲ್ಲಿ ಇವನ್ ಒಳ್ಳೆ ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಮಾಡಿರ್ತಾರೆ, ಅವ್ರಿಗೇನಾದರೂ ಪ್ರೋತ್ಸಾಹ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನೊಂದು ಕೈ ಹಾಕಿದ್ವಿ. ಸೊ ಲಾಸ್ಟ್ 3 to 4 ಇಯರ್ಸಿಂದ ನಾವು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಆ ಸ್ಕೂಲ್ ಪ್ರಿನ್ಸಿಪಲ್ ಜೊತೆಗೆ ಇದನ್ನ ಇಟ್ಕೊಂಡು ಕಾಂಟ್ಯಾಕ್ಟ್ಸಲ್ಲಿ ಇಟ್ಕೊಂಡು ಅವ್ರಿಗೆ ನಾವು ಅಮೌಂಟ್ಸ್ ಎಲ್ಲ ಇದನ್ನು ಹಾಕ್ತೀವಿ. ಮತ್ತು ಎವ್ರಿ ಇಯರ್ 10th ಸ್ಟ್ಯಾಂಡರ್ಡ್ ಆದಮೇಲೆ ಅಲ್ಲಿ ಸ್ಕೋರ್ ಮಾಡಿದಂಥ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಈ 3 ಜನಕ್ಕೂ ಅದೊಂದು ವಿದ್ಯಾರ್ಥಿಗಳ ಫಂಕ್ಷನ್ ಆದಾಗ ಅಲ್ಲಿ ಹೋಗಿ ನಾವು ಅದರಲ್ಲಿ ಭಾಗವಹಿಸಿರ್ತೀವಿ. ಹಾಂ ಸರ್. ಹನುಮಂತು, ನಮ್ಮ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸರ್, ಈಗ ನೀವು ಹೇಳಿದ್ರಿ ಫಸ್ಟ್ ಥಾಟ್ ಅಂದರೆ ಈಗ ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ದು ಹೇಗೆ, ಯಾವಾಗಿಂದ ನಿಮಗೆ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳಿ? ಆ ಥರ ಎಕ್ಸಾಕ್ಟ್ ಹೇಳೋದು ಕಷ್ಟ ಸರ್. ಬಟ್ ಆದರೆ ನಾವು ಬೆಳೆದು ಬಂದಂಥ ರೀತಿ ಇರ್ಬೋದು, ಅಥವಾ ನಾವು ಕಲಿಯುವಾಗ ಆದಂಥ ಪರಿಸ್ಥಿತಿಗಳಿದ್ವು, ನಾವು ಹೇಗೆ ಕಷ್ಟಪಟ್ಟು ಮೇಲೆ ಬಂದ್ವಿ, ಆ ಥರ ಪ್ರೋತ್ಸಾಹ ಮಾಡ್ಲಿಕ್ಕೆ ಅವಾಗಲೂ ಇದ್ರು ಜನ. ಅದನ್ನೆಲ್ಲ ನೋಡಿ ನಮಗೂ ಪ್ರೇರಣೆ ಆಯಿತು. ಆ ಟೈಮಲ್ಲಿ ನಮಗೂ ಒಬ್ರು ಸಹಾಯ ಮಾಡಿದ್ರು ಅಂದರೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡಿರೋದು ನಮ್ಮ ಕೈಲಿ ಆದಷ್ಟು ಮಾಡೋದು ಒಳ್ಳೇದು ಅಂತ. ನನ್ನ ಇತಿಮಿತಿಯಲ್ಲಿ ಎಷ್ಟಾಗ್ತದೆ, ನನ್ನ ಕೈಯಿಂದ ಎಷ್ಟಾಗ್ತದೆ ಪ್ರತಿ ವರ್ಷ ನಾನು ಆ ಥರ ಸಹಾಯ ಮಾಡಲಿಕ್ಕೆ ಯೋಚನೆ ಮಾಡಿದೆ ಸರ್. ಹಾಂ ಸರ್. ಸರ್, ಈಗ ತಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ನಾ ಆ್ಯಕ್ಚುಲಿ ಹೇಳಿದಾಗೆ ನಾನು ಕೆಮಿಕಲ್ ಇಂಜಿನಿಯರ್. ಸೊ ಈಗ 2007ಇಂದ ವರ್ಕ್ ಮಾಡ್ತಿದ್ದೇನೆ. ಅರೌಂಡ್ 19 ಇಯರ್ಸ್ ಆಗ್ಲಿಕ್ಕೆ ಬಂತು. ಸೊ ಡಿಫ್ರೆಂಟ್ ಕಂಪ್ನಿಯಲ್ಲಿ, ಡಿಫ್ರೆಂಟ್ ಕಂಟ್ರೀಸಲ್ಲಿ ವರ್ಕ್ ಮಾಡಿದ್ದೇನೆ. ಇವನ್ ಜಪಾನ್ಗೆ ಹೋಗಿ ಬಂದಿದ್ದೆ ನಾನು ಮುಂಚೆ. ಸೊ ಬೇಸಿಕಲಿ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಂಜಿನಿಯರಿಂಗ್, ಡಿಸೈನ್, ಕಮಿಷನಿಂಗ್ ಈ ಥರ ಎಲ್ಲ ಫೀಲ್ಡಲ್ಲಿ ನಂದು ಮೇನ್ಲಿ ರೋಲ್ ಇದೆ. ಸೊ ಬೇಸಿಕಲಿ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ನಾನು ಆ್ಯಸ್ ಅ ಕೆಮಿಕಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೆ. ಈ ಜಪಾನ್ ಅಂತ ಹೇಳಿದೆ ಸರ್, ಜಪಾನಲ್ಲಿ ಎಷ್ಟು ವರ್ಷ ನೀವು ಅಲ್ಲಿ ವರ್ಕ್? ಅಲ್ಲಿ ಜಾಸ್ತಿ ಏನಿರಲಿಲ್ಲ ಸರ್, ವಿಸಿಟ್ಗೆ ಒಂದು 3 to 4 months ಹೋಗಿದ್ದೆ. ಸೊ ಅಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಇತ್ತು, ಒಂದು ಪ್ರಾಜೆಕ್ಟ್ಗೋಸ್ಕರ ಹೋಗಿದ್ವಿ. ಸೊ ಈ ಥರ ಈಗ ನಾನಿರೋ ಕಂಪ್ನಿನೂ ಅದು ಪ್ರಾಜೆಕ್ಟ್ಸ್ ತಗೊಳ್ತದೆ, ತಗೊಂಡು ಅದನ್ನೆಲ್ಲ ಡಿಸೈನ್, ಎಂಜಿನಿಯರಿಂಗ್ ಮತ್ತು ಆ ಥರ ಕನ್ಸ್ಟ್ರಕ್ಷನ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತದೆ. ಆ ಥರ ಬಿಸ್ನೆಸ್ ಇದು ನಾನು ವರ್ಕ್ ಮಾಡುವಂಥ ಕಂಪ್ನಿ. ಓಕೆ ಸರ್. ಈಗ ಸಮಾಜದಲ್ಲಿ ನಾವು ತುಂಬ ಜನ ವ್ಯಕ್ತಿಗಳನ್ನ ನೋಡ್ತಾ ಹೋಗ್ತೀವಿ ಸರ್. ಎಷ್ಟೋ ಜನ ತಮ್ಮ ಕಡೆ ಎಲ್ಲ ದೇವರೆಲ್ಲ ಕೊಟ್ಟಿರ್ತಾರೆ ಅವ್ರಿಗೆ. ಓಕೆ, ತುಂಬ ಕೈ ತುಂಬ ಹಣ ಕೊಟ್ಟಿರ್ತಾರೆ, ಸಹಾಯ ಮಾಡುವಂಥ ಎಲ್ಲ ಇರುತ್ತೆ. ಬಟ್ ಅವರು ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ ಸಮಾಜದಲ್ಲಿ. ಓಕೆ, ಈಗ ಕೆಲವರು ಜನ ವಿದ್ಯಾರ್ಥಿಗಳು ಬಂದಾಗ ಅವ್ರಿಗೆ ಏನೋ ಸಣ್ಣ ಸಹಾಯ ಸಿಕ್ಕರೆ ಸಾಕು, ನಾ ಏನೋ ಒಂದು ಸಾಧಿಸ್ತೀನಿ ಅನ್ನೋ ಒಂದು ಮನೋಭಾವ ಇರುತ್ತೆ. ಅಂಥವ್ರಿಗೆ ಸಹಾಯಗಳು ಸಿಗೋದಿಲ್ಲ. ಈ ತಮ್ಮಂಥವ್ರು ಸಮಾಜದಲ್ಲಿ ಬಂದಾಗ, ಸಮಾಜದ ಮುಖಪುಟಕ್ಕೆ ಬಂದಾಗ, ಮುಖ್ಯವಾಹಿನಿಗೆ ತಾವು ಬಂದಾಗ, ಈಗ ನಿಮ್ಮಂತ ನೋಡಿ ಮತ್ತೊಂದಷ್ಟು ಜನ ಆಸಕ್ತಿ ಹೊಲ್ತಾರೆ. ಓಕೆ, ನಾನು ನಮ್ಮ ಏರಿಯಾದಲ್ಲಿ ಆಗಿರ್ಬೋದು, ಓಕೆ ನಮ್ಗೆ ಯಾರೋ ಪರಿಚಯ ಇರ್ತಾರೆ, ಅವ್ರ ಮಕ್ಳಿಗೆ ಸಹಾಯ ಆಗಲಿ, ಇದೊಂದು ರೀತಿ ಮನೋಭಾವ ಬೆಳೀತಾ ಹೋಗುತ್ತೆ. ಸೊ ಅಂಥವ್ರಿಗೆ ಸರ್, ಸಮಾಜದಕ್ಕೆ ನೀವು ಹೇಳೋದಾದ್ರೆ ಯಾವ ಥರ ಒಂದು ಕಿಮ್ಮತ್ತು ಹೇಳ್ತೀರಾ ಅಂತ ಹೇಳಿ?
ಸರ್ ನಾವು ಹೇಗೆ ಬೆಳೀತಾ ಹೋಗ್ತೀವಲ್ಲ ಆ ಥರ ನಮ್ದು ರಿಕ್ವೈರ್ಮೆಂಟ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ. ಸೊ ಈಗ ಒಂದು ಅಮೌಂಟ್ ನಾವೇನೋ ಗಳಿಸ್ತಾ ಇರ್ತೀವಿ, ಅದು ಬರ್ತಾ ಬರ್ತಾ ನಮ್ಮ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ನೋಡ್ಕೋತ ಹೋದ್ರೆ ನಾವು ಯಾವತ್ತೂ ಸಾಕಾಗಲ್ಲ. ಹೌದು ಸರ್. ನಾವು ವರ್ಕ್ ಮಾಡೋದಾದ್ರೂ ಸಾಕಾಗಲ್ಲ, ನಾವು ಗಳಿಸೋದಾದ್ರೂ ಸಾಕಾಗಲ್ಲ. ಹೌದು. ಬಟ್ ಒಂದು ಸ್ಟೇಜಲ್ಲಿ ನಮ್ಗೆ ಅರ್ಥ ಆಗ್ಬೇಕು ನಾವು ಮುಂಚೆ ಏನಿದ್ವಿ, ಈಗ ಯಾವ ಲೆವೆಲಿಗೆ ಬಂದಿದ್ದೀವಿ, ಅದರಿಂದಾಗಿ ಎಷ್ಟು ನಾವು ಕಂಫರ್ಟಬಲ್ ಆಗಿದ್ದೀವಿ. ಸೊ ನಮ್ಮಿಂದ ಈಗ ಇಷ್ಟು ಅಮೌಂಟ್ ಒಂದಿಷ್ಟೇನೋ ಸಹಾಯ ಮಾಡೋದ್ರಿಂದ ನಮಗೇನು ನುಕ್ಸಾನಿಲ್ಲ, ಲಾಸ್ ಇಲ್ಲ. ಸೊ ಆ ಥರ ಯೋಚನೆ ಮಾಡಿಕೊಂಡು ಮನಸ್ಸು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಅವ್ರು ನೆನೆಸ್ತಾರೆ. ಅವರು ಮುಂದೆ ಹೋಗಿ ಅವ್ರು ಏನಾದ್ರು ದೊಡ್ಡ ವ್ಯಕ್ತಿಗಳಾದ್ಮೇಲೆ ಅವ್ರು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ. ಈ ತರ ಅವ್ರಿಗೂ ಮನೋಭಾವನೆ ಬೆಳೆಯುತ್ತದೆ. ಯಾಕಂದ್ರೆ ಒಬ್ರು ಯಾರಾದ್ರೂ ಸಹಾಯ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನೇ ತಗೊಂಡಿದ್ದೆ, ಸೊ ಅದು ನನಗೆ ನೆನಪಿತ್ತು, ನನಗೂ ಯಾರು ಸಹಾಯ ಮಾಡಿದ್ದಾರೆ ಅಂದ್ರೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಮುಂದೆ ಹೋಗಿ. ಸೊ ಅದೇ ನನ್ನ ತಲೆಯಲ್ಲಿ ಇರೋದು. ಇವನ್ ನಾವು ಆ ಟೈಮಲ್ಲಿ ಈ ಟೈಮಿಗೆ ಕಂಪೇರ್ ಮಾಡಿದ್ರೆ ಸುಮಾರು ಬೆಳೆದಿದ್ದೀನಿ ನಾನು. ಹಾಗೆ ನೋಡೋದಾದ್ರೆ ಹುಬ್ಳಿಯಲ್ಲೇ ಮನೆ ಇದೆ, ಮತ್ತೆ ಇಲ್ಲಿ ಪ್ಲಾಟ್ ಇದಾವೆ, ಇವನ್ ಮುಂಬೈಯಲ್ಲೂ ಮನೆ ಮಾಡ್ತಿದ್ದೇನೆ. ಈ ತರ ಎಲ್ಲ ನೋಡಿದ್ರೆ ಸಾಕಷ್ಟು ಆಗಿದೆ. ಸೊ ಹಾಗೆ ನೋಡಿದ್ರೆ ಮತ್ತೆ ಇನ್ನೂ ಮುಗಿಯಲ್ಲ, ಇನ್ನೂ ಒಂದು ಬೇಕನ್ಸುತ್ತೆ, ಇನ್ನೊಂದಿಷ್ಟು ಬೇಕಾಗುತ್ತದೆ, ಮಕ್ಳದ್ದು ಖರ್ಚಿರ್ತಾವೆ, ಎಲ್ಲ ಇರ್ತದೆ. ಆದ್ರೆ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ತೆಗೆದಿಡೋದ್ರಿಂದ ನನಗೇನು ಲಾಸ್ ಇಲ್ಲ, ಅದರಿಂದ ನನಗೇನು ತೊಂದರೆ ಆಗಲ್ಲ. ಸೊ ಆ ಥರ ಎಲ್ಲರೂ ಯೋಚನೆ ಮಾಡಿದ್ರೆ ಮನಸ್ಸು ಬಂದೇ ಬರುತ್ತೆ, ಇನ್ನೊಬ್ಬರು ಕೊಡ್ಲಿಕ್ಕೆ ಪ್ರೇರಣೆ ಆಗೇ ಆಗುತ್ತೆ. ಹಾಂ ಸರ್. ಸರ್, ಈಗ ನೀವು ಗುರುತಿಸಿ ವಿದ್ಯಾರ್ಥಿಗಳಿಗೆ ನೀವು ಸಹಾಯಧನವನ್ನು ನೀಡ್ತೀರಾ. ಈಗ ನೀವು ಯಾವ ಥರ ವಿದ್ಯಾರ್ಥಿಗಳನ್ನು ನೀವು ಫೈಂಡ್ ಮಾಡ್ತೀರಾ ಸರ್ ಅಂತ ಹೇಳಿ? ಅದು ಪ್ರತಿ ವರ್ಷ ಅದೇ ಒಂದೇ ಸ್ಕೂಲಿಗೆ ಕೊಡ್ತೀರಾ ಅಥವಾ ಬೇರೆ ಬೇರೆ ಸ್ಕೂಲಿಗೆ ನೀವು ಇದು ಮಾಡ್ತೀರಾ? ಎಸ್ ಸರ್, ಅಂದ್ರೆ ಇದು ಫಸ್ಟ್ ಟೈಮ್ ನಾ ಈ ತರ ಸ್ಟಾರ್ಟ್ ಮಾಡಿದ್ದು. ಸೊ ಮುಂದೆ ನನ್ನ ಕಂಡೀಷನ್ ನೋಡಿಕೊಂಡು ಮತ್ತೆ ಇನ್ನೊಂದಿಷ್ಟು ಸಹಾಯ ಮಾಡ್ಲಿಕ್ಕೂ ನಾ ಯೋಚನೆ ಮಾಡ್ತಾ ಇದ್ದೇನೆ. ಸೊ ಅಟ್ ಪ್ರೆಸೆಂಟ್ ನಾನು ಈಗ ಒಂದು ಸ್ಕೂಲಲ್ಲೇ, ಓಕೆ, ಯಾಕಂದ್ರೆ ಅದಷ್ಟು ಬ್ಯಾಕ್ವರ್ಡ್ ಇದೆ, ಹಳ್ಳಿ ಸ್ಕೂಲು. ಸೊ ಅಲ್ಲಿ ನೋಡಿದ್ದೀನಿ ನಾನು ಹೇಗಿದಾವೆ ಕಂಡೀಷನ್ಸ್ ಅವೆಲ್ಲ ಅಂತ. ಸೊ ಆ ಸ್ಕೂಲಲ್ಲೇ ಎವ್ರಿ ಇಯರ್ 10th ಸ್ಟ್ಯಾಂಡರ್ಡ್ ಬಂದವರು ನೆಕ್ಸ್ಟ್ ಹೋಗ್ಲಿಕ್ಕೆ, ಹೈಯರ್ ಎಜುಕೇಶನ್ ಹೋಗ್ಲಿಕ್ಕೆ ಮುಂಚೆ ಅವ್ರಿಗೆ ಒಳ್ಳೆ ಒಂದು ನಮ್ಮ ಕೈಲಿ ಆದಷ್ಟು ಒಂದು ಪ್ರೋತ್ಸಾಹ ಧನ ಇದನ್ನ ಮಾಡೋಣ ಅಂತ ಒಂದೇ ಸ್ಕೂಲಲ್ಲಿ ಮಾಡ್ತಾ ಇದ್ದೀನಿ ಈಗಿನ ಮಟ್ಟಿಗೆ. ಓಕೆ ಸರ್, ಆ ಸ್ಕೂಲ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಿರ್ಬೋದು ಅಂತ ಹೇಳಿ? ಸರ್ ಹಾಗೆ ನೋಡಿದ್ರೆ ಎಲ್ಲ ಕ್ಲಾಸಿಂದ ತಗೊಂಡು ಒಂದು 200 ವರೆಗೂ ಇರ್ಬೋದು, 250 ಈ ತರ ಮಕ್ಕಳಿದ್ದಾರೆ. ಓಕೆ, ಅಂದ್ರೆ ನೀವು ಪ್ರತಿ ವರ್ಷ ಕೊಡ್ತಾ ಇರೋದು SLC ನಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಪಡೆಯುತ್ತಾರೆ, ಸ್ಕೂಲಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ರ್ಯಾಂಕ್ ಬಂದಂತ ಸಹಾಯ ಮಾಡ್ತಿದ್ದಾರೆ. ಎಸ್ ಸರ್, ಎಸ್ ಸರ್. ಈಗ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿ ಹೇಗೆ ಅವರು ಆಸಕ್ತಿಯನ್ನು ಹೊಂದಬೇಕಂತ ನೀವು ಹೇಳೋದಾದ್ರೆ? ಸರ್ ಅದೇ ಹೇಳೋದು, ಯಾಕಂದ್ರೆ ಒಂದ್ಸರಿ ಈಗ ಕಾಲೇಜ್ ಲೈಫ್ ಅದೆಲ್ಲ ಬಂದ್ಮೇಲೆ ಮಕ್ಕಳಿಗೆ ಬಹಳಷ್ಟು ಅಟ್ರಾಕ್ಷನ್ಸ್ ಅವೆಲ್ಲ ಬರ್ತದೆ. ಬಟ್ ನಾವು ನೆನ್ಪಿಟ್ಕೊಳ್ಬೇಕು, ಎಜುಕೇಶನ್ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ಸರಿ ಎಜುಕೇಶನ್, ಒಳ್ಳೆ ಎಜುಕೇಶನ್ ತಗೊಂಡು ಅದರಲ್ಲಿ ನಾವು ಸಾಧನೆ ಮಾಡಿದ್ರೆ ಮುಂದೆ ನಾವು ಲೈಫನ್ನು ನಾವು ರೂಪಿಸ್ಕೋಬಹುದು, ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸ್ಕೋಬಹುದು. ಸೊ ಅದಕ್ಕೆ ಎಲ್ಲ ಮಕ್ಕಳಿಗೆ ಹೇಳೋದು ಇಷ್ಟೇ, ನೀವೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿ ನಿಮ್ಮ ಇದರಲ್ಲಿ ಸೆಕ್ಟ್ರಲ್ಲಿ ಅಥವಾ ನಿಮ್ಮ ಇದರಲ್ಲಿ ಬ್ರ್ಯಾಂಚಸ್ಸಲ್ಲಿ ಒಳ್ಳೆ ಸ್ಟಡಿ ಮಾಡಿ ಸ್ಕೋರ್ ಮಾಡಿ. ಸುಮಾರು ಅವಕಾಶಗಳಿದಾವೆ ಹೊರಗಡೆ, ಇಲ್ಲೇ ಕರ್ನಾಟಕ ಅಂತಲ್ಲ, ಔಟ್ ಆಫ್ ಕರ್ನಾಟಕನೂ ಇರ್ತದೆ. ಎಷ್ಟೋ ಓಪನಿಂಗ್ಸ್ ಬರ್ತಿರ್ತವೆ, ಜಾಬ್ ಓಪನಿಂಗ್ಸ್ ಬರ್ತಿರ್ತವೆ. ಅದರಲ್ಲೆಲ್ಲ ನಿಮ್ಮ ಸ್ಕೋರ್ ಚೆನ್ನಾಗಿತ್ತಂದರೆ ನೀವು ಅಪ್ಲೈ ಮಾಡ್ಬೋದು. ಒಳ್ಳೆ ರೀತಿಯಿಂದ ಅದರಲ್ಲಿ ಸೆಲೆಕ್ಷನ್ ಆದರೆ, ನಿಮ್ಗೆ ಟೆಕ್ನಿಕಲ್ ಆಗಿ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಸೆಲೆಕ್ಟ್ ಆಗಿ ನೀವು ನಿಮ್ಮ ಲೈಫನ್ನು ರೂಪಿಸ್ಕೊಳ್ಬೋದು ಅಂತ ನಾ ಹೇಳ್ಬೋದು ಹುಡುಗರಿಗೆ. ಹಾಂ ಸರ್. ಈಗಿನ ಜನರೇಷನ್ ವಿದ್ಯಾರ್ಥಿಗಳು ಜೆನ್ಜಿ ಅಂತ ನಾವು ಈಗೇನು ಕರಿತೀವಿ ಸರ್ ಶಾರ್ಟ್ ಫಾರ್ಮ್ ಅಲ್ಲಿ, ಈ ಜೆನ್ಜಿ ಟ್ರೆಂಡ್ ಅಲ್ಲಿ ಸರ್ ತುಂಬಾ ಜನ ವಿದ್ಯಾರ್ಥಿಗಳು ಈಗ ಅಡ್ಡ ದಾರಿಗಳನ್ನ ಹಿಡಿತಾರೆ ಸರ್. ಜ್ಯೂಸ್ ಆಗಿರ್ಬೋದು, ಗ್ಯಾಮ್ಲಿಂಗ್, ಆನ್ಲೈನ್ ಗೇಮ್ಸ್ ಆಗಿ ಮತ್ತೆ ದುಶ್ಚಟಗಳಿಗೆ ಭಾಗಿಯಾಗ್ತಿದ್ದಾರೆ. ಇದರಿಂದ ಅವರು ಹೊರಗೆ ಬರೋದ ಸರ್ ತಮ್ಮ ಹೇಗೆ ಒಂದು ಕಿವಿ ಮಾತು ಹೇಳ್ಬೋದು? ಕಿವಿ ಮಾತು ಅಂದ್ರೆ ಸರ್, ನಾನು ಹೇಳೋದಿಷ್ಟೇ, ನಾನಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಬಟ್ ಎಲ್ರಿಗೂ ಅವಕಾಶಗಳಿರುತ್ತೆ. ನಾವು ಯಾವುದನ್ನೇ ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು ಅಂತ. ಸೊ ನಮ್ಮ ಪರಿಸ್ಥಿತಿಗಳನ್ನು ನಾವು ನೋಡ್ಕೋಬೇಕು, ನಾವು ಎಲ್ಲಿದ್ದೀವಿ, ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಪ್ರತಿದಿನ ನೀವು ಅರ್ಥ ಮಾಡ್ಕೋತಾ ಇರಬೇಕು, ನಮ್ಗೆ ಏನು ಮುಂದೆ ಹೋಗಿ ಏನು ಆಗಬೇಕು ಅನ್ನೋದು. ಅದೊಂದು ತಲೆಯಲ್ಲಿತ್ತಂದರೆ ಅದನ್ನು ನೀವು ಅಚೀವ್ ಮಾಡೇ ಮಾಡ್ತೀರಿ. ಮತ್ತು ನೀವು ಆ ಥರ ನಿಮ್ಮ ಮನಸ್ಸೆಲ್ಲ ಬದಲಾಗ್ತಿದ್ರೆ ಒಳ್ಳೆ ಒಳ್ಳೆ ಪುಸ್ತಕಗಳದಾವೆ, ವಿವೇಕಾನಂದರ ಲೈಫ್ ಸ್ಟೋರಿ ಇದ್ದಾವೆ, ಮತ್ತೆಷ್ಟು ಮಹಾನ್ ವ್ಯಕ್ತಿಗಳದ ಆತ್ಮಕಥೆಗಳಿದ್ದಾವೆ, ಅಂಥವೆಲ್ಲ ಓದ್ಬೋದು. ಇವನ್ ಈಗ ಯೂಟ್ಯೂಬಲ್ಲೇ ನೋಡ್ಬೋದು ಬೇಕಿದ್ರೆ. ಆ ಥರ ಎಲ್ಲ ನೋಡಿಕೊಂಡು ಸ್ವಲ್ಪ ಆದಷ್ಟು ಮನಸ್ಸು ಒಳ್ಳೆ ವಿಷಯಗಳ ಹತ್ರ ಕೇಂದ್ರೀಕರಿಸಿದರೆ ಮತ್ತು ಒಳ್ಳೆ ಹ್ಯಾಬಿಟ್ಸನ್ನು ಹಾಕ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಗುರಿಯಿಂದ ತಲುಪಲ್ಲಿ ನೀವು ಯಾವುದೇ ಅಡೆತಡೆಗಳು ಇರಲ್ಲ ಅನಿಸುತ್ತೆ. ಹಾಂ ಸರ್. ಸರ್, ಈಗ ನಾವು ಗ್ರಾಮೀಣ ಭಾಗದಲ್ಲಿ ಬಂದಾಗ ವಿದ್ಯಾರ್ಥಿಗಳ ಲೈಫ್ ಸ್ಟೈಲೇ ಬೇರೆ ಇರುತ್ತೆ.
ಈಗ ಅವ್ರಿಗೆ ತಂದೆ ತಾಯಿ ಪೋಷಕರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಅವ್ರಿಗೆ ಕೇಳೋಕ್ಕಿಂತ ಮುಂಚೆ ಒದಗಿಸಿಕೊಟ್ಬಿಡ್ತಾರೆ. ಈಗ ಹಳ್ಳಿ ಭಾಗದಲ್ಲಿ ಬಂದಾಗ ಅವರು ತಂದೆ ತಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೊಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಓಕೆ ಗಾರೆ ಕೆಲ್ಸಕ್ಕೆ, ಹೀಗೆ ಬೇರೆ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ರ ದಿನನಿತ್ಯ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗುತ್ತೆ. ಈಗ ನೀವು ಸಿಟಿ ವಿದ್ಯಾರ್ಥಿಗಳಿಗೆ ಮತ್ತೆ ಹಳ್ಳಿ ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡಿ ಸರ್, ಏನು ಬದಲಾವಣೆ ಇರಬಹುದು ಅಂತ ಹೇಳಿ? ಸಿಟಿ ಅದೇ ನೀವು ಹೇಳಿದಾಗೆ ಯಾರು ಇದು ಹಣಕಾಸಿನಲ್ಲಿ ಹಿಂದುಳಿದಂಥ ವರ್ಗ ಇದೆ, ಅವ್ರ ಮಕ್ಕಳು ಪಡುವಂಥ ಕಷ್ಟ, ಅವರ ಸ್ಟ್ರಗಲ್ ಮಾಡೋದು ಭಾಳ ಡಿಫ್ರೆಂಟ್ ಇರುತ್ತೆ. ಈಗ ಸಿಟಿಯಲ್ಲಿ ಏನಿರುತ್ತೆ, ಎಲ್ಲರೂ ಎಜುಕೇಟೆಡ್ ಆಗಿರ್ತಾರೆ, ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಇರ್ತಾರೆ. ಅವರು ಮಕ್ಕಳಿಗೆ ಎಕ್ಸ್ಟ್ರಾ ಅವ್ರಿಗೆ ಬೇಡವಾದದ್ದನ್ನು ಕೊಡಿಸಿರ್ತಾರೆ ಅಥವಾ ಅವ್ರಿಗೆ ಬೇಡವಾದದ್ದನ್ನು ಇದನ್ನು ಕೊಡ್ತಾರೆ. ಅದರಿಂದಾಗಿ ಏನಾಗುತ್ತೆ, ಮಕ್ಕಳಿಗೆ ಚಂಚಲತೆ ಬೆಳೀತದೆ ಮತ್ತು ಅವ್ರದ್ದು ಲೈಫಲ್ಲಿ ಒಂದು ಶಿಸ್ತಿರಲ್ಲ. ಹೌದು. ಹೀಗಾಗಿ ಇವನ್ ಏನಂತ ಹೇಳ್ತಿರಲ್ಲ ನೀವು, ಸಿಟಿಯಲ್ಲಿರುವಂಥ ಮಕ್ಕಳಿಗೂ ಅವ್ರು ದಾರಿ ತಪ್ಪೋದು ಪರಿಸ್ಥಿತಿಗಳು ಬರ್ತಿರ್ತವೆ. ಅದಕ್ಕೆ ಪೇರೆಂಟ್ಸ್ ಆದವರು, ತಂದೆ ತಾಯಿ ಆದವರು, ಎಜುಕೇಟೆಡ್ ಇರೋರು ಅವ್ರ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಮತ್ತು ಅವ್ರನ್ನ ಹೇಗೆ ದಾರಿ ತರಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಗಮನ ಕೊಡಬೇಕು. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿರವರ ಹೈಡ್ರಾಲಿಕ್ ನೇಗಿಲು. ಆದರೆ ಹಳ್ಳಿಯಲ್ಲಿ ಅವ್ರದ್ದೆಲ್ಲ ಕಷ್ಟಗಳಿರುತ್ತೆ. ಅವರು ಅದಕ್ಕೆ ಆ ಮಕ್ಕಳು ಏನು ಮಾಡಬೇಕು, ಅವ್ರದ್ದು ಕಷ್ಟ, ಅವ್ರ ತಂದೆ ತಾಯಿ ಕಷ್ಟ ಇದ್ದಾರೆ, ಆದರೆ ನೆಕ್ಸ್ಟ್ ಅವ್ರ ಜೀವನ ಇಂಪ್ರೂವ್ ಮಾಡ್ಕೋಬೇಕು. ಅದೇ ಥರ ಲೈಫ್ ಬದುಕಬಾರ್ದು ಅಂದರೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಓದಿ ಅಭ್ಯಾಸ ಮಾಡಿ ಮುಂದೆ ಬರಬೇಕು. ಮುಂಚೆಲ್ಲ ಆ ಥರ ಗದಗಲ್ಲಿ ಅನ್ನಿಗೇರಿ ಸ್ಕೂಲ್ ಅನ್ನಿಗೇರಿ ಟೀಚರ್ ಅಂತ ಇದ್ರು. ಅವರು ಸರ್ ಎಲ್ಲ ಈ ಗ್ರಾಮೀಣ ಮಕ್ಕಳನ್ನೆಲ್ಲ ಕರೆಸಿ ಒಂದು ಒಳ್ಳೆ ಟ್ಯೂಷನ್ ಅದೆಲ್ಲ ಕೊಡಿಸ್ತಾ ಇದ್ರು. ಆ ಗ್ರಾಮೀಣ ಮಕ್ಕಳು ಅಲ್ಲಿ ಕಲ್ತಂತ ಮಕ್ಕಳು ಅಥವಾ ಟ್ಯೂಷನ್ ತಗೊಂಡಂತ ಮಕ್ಕಳು ಅದು ಫ್ರೀಯಾಗಿ ಟ್ಯೂಷನ್ ಇರ್ತಿತ್ತು. ಅವ್ರ ಸಮಾಜ ಸೇವೆ, ಅಷ್ಟು ದೊಡ್ಡ ವ್ಯಕ್ತಿಗಳು ಅವರು ನಮ್ಮ ಟೀಚರ್ ಆಗಿದ್ದೆ ನಮ್ದು ಪುಣ್ಯ. ಸೊ ಅವರು ಅಲ್ಲಿ ಕಲ್ತವ್ರೆಲ್ಲ ನಾವು ಅವ್ರ ಹತ್ರನೇ ಸ್ವಲ್ಪ ಕಲ್ತೀವಿ. ಅಲ್ಲಿ ಕಲ್ತವ್ರೆಲ್ಲ ಈಗ ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸೊ ನಾವೆಲ್ಲ ಬಂದಿದ್ದು ಹಳ್ಳಿಯಿಂದಾನೆ. ನಮ್ದೇನು ದೊಡ್ಡ ಸಿಟಿಯಿಂದ, ಮುಂಬೈಯಿಂದ, ಹುಬ್ಳಿಯಿಂದ, ಇವನ್ ಹುಬ್ಳಿ ನೋಡೇ ಇರಲಿಲ್ಲ ನಾನು. ಎಜುಕೇಶನ್ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋವರೆಗೂ ನಾವು ಹುಬ್ಳಿ ನೋಡಿರ್ಲಿಲ್ಲ. ಯಾಕಂದ್ರೆ ನಮ್ಮ ಪರಿಸ್ಥಿತಿನೇ ಹಂಗಿತ್ತು. ನಮ್ದಂದ್ರೆ ಗದಗ ಬಿಟ್ರೆ ಬೆಳವಣಿಗೆ ಇಷ್ಟೇ ಇತ್ತು. ಇವತ್ತಿನ ನಾನು ನಮ್ಮ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದ್ದೆ ಅಂದ್ರೆ ನಾ ಅಲ್ಲಿಂದ ಹೊರಗನೆ ಬರ್ತಾ ಆಗ್ತಿರ್ಲಿಲ್ಲ. ಖಂಡಿತ. ಅದಕ್ಕೆ ಆ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟಪಟ್ಟು ಅಭ್ಯಾಸ ಮಾಡಿದೆ. ಏನೋ ಪರಿಸ್ಥಿತಿಗಳಿರಲಿ, ನನ್ನ ಏನು ಉದ್ದೇಶ ಐತಿ ಅದರ ಬಗ್ಗೆ ಗಮನ ಕೊಟ್ಟು ಅಭ್ಯಾಸ ಮಾಡಿ ಇವತ್ತು ನಾನು ಇಷ್ಟೆಲ್ಲ ಕಂಟ್ರಿಯಲ್ಲೂ ಅಡ್ಡಾಡ್ತೀನಿ, ಇಷ್ಟೆಲ್ಲ ರಾಜ್ಯದಲ್ಲೂ ಹೋಗ್ತೀನಿ, ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ ಸರ್. ಸರ್, ಈಗ ತಮ್ಮ ಈಗ ಏನು ಧನ ಸಹಾಯ ಮಾಡ್ತೇವೆ ವಿದ್ಯಾರ್ಥಿಗಳಿಗೆ, ಈ ತಮ್ಮ ಸಹಾಯದಲ್ಲಿ ತಮ್ಮ ಕುಟುಂಬದವರು ಕೂಡ ಪಾಲಿದೆ ಅಂತ ನಾವು ತಿಳ್ಕೊಂಡಿದೀವಿ. ಕರೆಕ್ಟ್. ಈಗ ನಿಮ್ಮ ತಂದೆ ತಾಯಿಯವರು ಆಗಿರ್ಬೋದು, ತಾವಿಗೆ ಖುದ್ದಾಗಿ ಹೋಗಿ ಸ್ಕೂಲಿಗೆ ಹೋಗಿ ತಾವು ಹಣ ಸಹಾಯ ಮಾಡಿ ಬರ್ತಾರೆ. ಓಕೆ ಸರ್, ಅದ್ರ ಬಗ್ಗೆ ಸರ್ ತಮ್ಮ ತಾಯಿಯವರು ನಿಮ್ಗೆ ಏನಂತ ಹೇಳಿದ್ದಾರೆ? ಕರೆಕ್ಟ್ ಸರ್. ಈಗ ನಾನು ಈ ಥರ ಸ್ಟಾರ್ಟಿಂಗಲ್ಲಿ ಹಿಂಗೆ ಅಮೌಂಟ್ ನಾನು ಒಂದಿಷ್ಟು ಸಹಾಯ ಮಾಡಲಿಕ್ಕೆ ಯೋಚನೆ ಮಾಡಿದ್ದೀನಿ ಅಂತ ನಮ್ಮ ಮನೇಲಿ ಎಲ್ರಿಗೂ ಹೇಳಿದೆ. ಇವನ್ ನಮ್ಮ ಮಿಸ್ಸಸ್ಸು ಅದಕ್ಕೆಲ್ಲ ಒಪ್ಕೊಂಡ್ರು. ಅವರು ಒಳ್ಳೆ ಕಾರ್ಯ, ನಿಮ್ಮ ಕೈಲಿ ಆದಷ್ಟು ನೀವು ಮಾಡಿ ಅಂತಂದ್ರು. ಅದೇ ಥರ ನಮ್ಮ ಮದರ್ ಫಾದರ್ ಅವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಸೊ ನಾ ಮುಂಬೈಲಿ ಇರೋದ್ರಿಂದ ನಾ ಕಂಟಿನ್ಯೂಸ್ ಆಗಿ ಆನ್ ಟೈಮಲ್ಲಿ ಇಲ್ಲಿ ಬರ್ಲಿಕ್ಕಾಗಲ್ಲ. ಯಾವತ್ತು ಅಲ್ಲೇ ಧನ ಸಹಾಯ ಮಾಡೋ ದಿನ ಇರುತ್ತೆ, ಒಂದು ಕಾರ್ಯಕ್ರಮ ಮಾಡಿರ್ತಾರೆ ಅವರು. ಆ್ಯನ್ಯುವಲ್ ಗ್ಯಾದರಿಂಗ್ ಡೇಯಲ್ಲೇ ನಾವು ಅದನ್ನು ಸ್ಕೂಲ್ ಅವರು ಅದನ್ನ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಮೌಂಟು. ಸೊ ಆ ದಿನ ನಂಗೆ ಬರ್ಲಿಕ್ಕಾಗಲ್ಲ. ಸೊ ಅದಕ್ಕೆ ನಾ ಹೇಗೆ ಮಾಡೋದಂತ ಯೋಚನೆ ಮಾಡುವಾಗ ನಮ್ಮ ತಾಯಿಯವರು ಹೇಳಿದ್ರು, ನಿಂಗೆ ಬರ್ಲಿಕ್ಕಾಗಲಿಲ್ಲ ಅಂದ್ರೆ ನಾನು ಹೋಗಿ ಬರ್ತೀನಿ ಅಂತೇಳಿ. ಪ್ರತಿ ವರ್ಷ ನಮ್ಮ ತಾಯಿಯವರು ಹೋಗಿರ್ತಾರೆ, ತಪ್ಪಿಸದೆ ಹೋಗ್ತಾರೆ. ಇವನ್ ಪ್ರಿನ್ಸಿಪಲ್ ನಮಗೂ ಕಾಲ್ ಮಾಡಿರ್ತಾರೆ, ನಮ್ಮ ಮದರ್ಗೂ ಕಾಲ್ ಮಾಡಿರ್ತಾರೆ. ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ನಾ ಟ್ರೈ ಮಾಡ್ತೀನಿ, ನಾನು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಭಾಳ ಇಷ್ಟ ಇದೆ. ಬಟ್ ನಂದು ವರ್ಕಿನ ಕಮಿಟ್ಮೆಂಟ್ಸಿಂದಾಗಿ ಒಂದೊಂದು ದಿನ ಬರ್ಲಿಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಇಯರ್ ಬಿಡುವು ಮಾಡ್ಕೊಂಡು ಬರ್ಬೇಕಂತ ಯೋಚನೆ ಇದೆ ಸರ್. ನಾವು ಆಗಲೇ ತಮ್ಮ ತಾಯಿಯವ್ರನ್ನ ಕೂಡ ಮಾತಾಡ್ಸುವಾಗ ಅಮ್ಮ ಕೂಡ ತುಂಬಾ ಖುಷಿಯಿಂದ ಹೇಳ್ತಾ ಇದ್ರು, ಇಲ್ಲಪ್ಪ ನನ್ನ ಮಗ ಹೀಗೆ ಮಾಡ್ತಾ ಇದಾರೆ ಅಂತೇಳಿ. ಅವ್ರಿಗೂ ಕೂಡ ತುಂಬಾ ಖುಷಿ ಇದೆ ನಿಮ್ಮ ಕಾರ್ಯದ ಬಗ್ಗೆ ಸರ್. ಹಾಗಾಗಿ ಹೌದು ಸರ್. ಹಾಗಾಗಿ ಈಗ ನಾವು ಕಾರ್ಯಕ್ರಮದಲ್ಲಿ ತಮ್ಮ ತಾಯಿಯವ್ರನ್ನ ಕೂಡ ಮಾತಾಡ್ಸ್ಬೋದು ಸರ್. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ರೀ. ಅಮ್ಮ, ತಮ್ಮ ಹೆಸರು? ಸುನೀತಾ. ಸುನೀತಾ ತೋಟಪ್ಪ ಹೊಸಂಗಡಿ. ಹಾಂ ರೀ ಅಮ್ಮ. ತಾವು ಮೂಲತಮ್ಮ? ನಮ್ಮದು ಮೂಲತಃ ಬೆಳವಣಿಗೆ ರೀ. ಹಾಂ ರೀ ಅಮ್ಮ. ಅಲ್ಲಿಂದ ಹುಡುಗರು ಎಜುಕೇಶನ್ ಸಂಬಂಧ ಇಲ್ಲೇ ಗದಗ ಇದ್ದು ರೀ. ಗದಗ ಒಂದೆಲ್ಲ ಮುಗೀತು, ಕಾಲೇಜೆಲ್ಲ ಮುಗಿದಿಂದ ಅಲ್ಲೇ ಗದಗಿನೊಳಗೆ ಮನೆ ನೋಡ್ಲಿಕ್ಕತ್ತಿದ್ವಿ. ಹಾಂ ರೀ ಅಮ್ಮ. ಇವ ಮಗ ಏನಂದ, ಇಲ್ಲಮ್ಮ ಅಲ್ಲೇ ನಾನು ವಿಮಾನಕ್ಕೆ ಬಂದ್ರೆ ಹುಬ್ಳಿಗೆ ಬಂದು ಮತ್ತೆ ಇಲ್ಲಿ ಬರ್ಬೇಕು ಅಂತ ಇಲ್ಲೇ ಮನೆ ಕಟ್ಸೋಣ ಅಂತ ತಾನ ಮನೆ ಕಟ್ಸನ್ರಿ ಮಗನ ಹುಬ್ಬಳ್ಳಿಯಲ್ಲಿ. ಹ್ಞೂ ರೀ, ಇಲ್ಲೇ ಮನೆ ಕಟ್ಸನ. ಮಗನ ಈಗ ಬಾಲ್ಯದ ಜೀವನ ಹೆಂಗಿತ್ತು ಮೇಡಮ್? ಅವ್ರದ್ದು ಭಾಳ ಕಷ್ಟ ಇತ್ತು ಆ ಟೈಮ್ನಾಗ. ಹ್ಞೂ ರೀ. ಹಿಂಗಾಗಿ ಸ್ವಲ್ಪ ಮಕ್ಕಳು ಸ್ವಲ್ಪ ಕಷ್ಟದಾಗ ಕಾಲ ಕಳೆದು ಸ್ವಲ್ಪ ಪ್ರೈವೇಟ್ನಾಗ ಅಂದ್ರೆ ಮತ್ತೆಲ್ಲ ಬಾಡಿಗೆ ಎಲ್ಲ ಅನುಕೂಲ ಆಗ್ಬಿಡ್ತಾವಲ್ರಿ. ಅವರು ಮಾಡ್ತಿದ್ರು ನಮ್ಮ ಮನೆಯವರು. ಅದ್ರ ಬಾಡಿಗೆ ಅದು ಕೊಟ್ಟು ಸ್ವಲ್ಪ ಜೀವನದ ಸಮಸ್ಯೆ ಆಕೈತ್ರಿ. ಹಿಂಗಾಗಿ ಎಲ್ಲ ದುಬಾರಿ ಕಾಲ
ಹಂಗಾಗಿ ಅವನಿಗೆ ಭಾಳ ಕಷ್ಟ ಇತ್ತು. 2 ಮಕ್ಕಳು ಭಾಳ ಕಷ್ಟದಾಗ ಕಾಲ ಕಳೆದು. ಹಾಂ ರೀ. ಆಮೇಲೆ ಇವ ಭಾಳ ಕಷ್ಟಪಟ್ಟು ನೌಕರಿನ ಹಂಗೆ ಹುಡುಕಿದ, ಕಲಿಯೋದು ಹಂಗೆ ಕಲಿತ. ಹಾಂ ರೀ. ಓದೋದು ನೋಡಿದ್ರೆ ನಾವು ಯಾಕಾರ ಹಚ್ಚಿದಪ್ಪ ಇವನಿಗೆ ಅನ್ನೋಂಗೆ ಆಗ್ತೈತ್ರಿ. ಈ ಊಟ ಮಾಡಪ್ಪ ಅಂದ್ರೆ ಆಮೇಲೆ ಉಂತಿನಮ್ಮ ಒಂದು ಸ್ವಲ್ಪ ಚಾ ಮಾಡ್ಕೊಡೋದು, ಚಾ ಕುಡ್ದು ನಾವು ಮಕ್ಕೊಂಡ್ಬಿಡ್ತಿದ್ವಿ ರೀ. ಹಾಂ ರೀ. ಎಷ್ಟೊತ್ತಿಗೆ ಮಕ್ಕೊಂತಿದ್ದ ನಾ ಬುಕ್ನಲ್ಲಿ ಇರ್ತಿದ್ವು, ಎಲ್ಲ ಅಲ್ಲೇ ಇರ್ತಿದ್ವು. ಅವು ಅಲ್ಲೇ ಚಾಪೆ ಮೇಲೆ ಹಿಂಗೆ ಮಕ್ಕೊಂಡ್ಬಿಡ್ತಿದ್ದ. ಯಾವಾಗ ಎಷ್ಟೊತ್ತಿಗೆ ಮಕ್ಕೊಂತಿದ್ನ ಎಷ್ಟೊತ್ತಿಗೆ ಆಯ್ತದ್ನ. ಆಮೇಲೆ ಓದೋದಂತೂ ಭಾಳ ಕಷ್ಟಪಟ್ಟು ಹೋದೇನ್ರಿ. ಅಷ್ಟು ಕಷ್ಟಪಟ್ಟು ಅವರು ಬಾಲ್ಯ ಜೀವನ ಏನು ಕಳೆದಿದ್ದಾರೆ, ಹ್ಞೂ ರೀ. ಇವತ್ತು ಒಂದು ಒಳ್ಳೆ ಹಂತಕ್ಕೆ ನಿಂತ್ಕೊಂಡಿದ್ದಾರೆ ಅವರು. ಹ್ಞೂ ರೀ. ಆಮೇಲೆ ಇನ್ನೊಂದು ವಿಚಾರ, ನಾನು ಸ್ಕೂಟಿ ಒಳಗೆ ನೀವು ಮಕ್ಕಳು ಆತ ಅಂತ ಹುಡುಗರು ಕೊಡ್ತಾವ ಅಂತ ತಿಳ್ಕೊಂಡು ಅವನಿಗೆ ನೀನು ಅಂಗಡಿ ಒಳಗೆ ಚೀಟ್ ಕಟ್ಸಾಕಟ್ಟಿದ್ದೀನಿ ರೀ ಅವಂಗೆ. ಕಿರಾಣಿ ಅಂಗಡಿ ಒಳಗೆ ಚೀಟ್ ಕಟ್ಟು ಆ ಅದ್ರಲ್ಲಿದ್ದ ಪುಸ್ತಕ ತಗೋ, ಅದ್ರದ್ದು ಓದಂತ ಹೇಳ್ತಿದ್ದೇವೆ ನಾವು. ಸ್ವಾಭಿಮಾನ ಜವಾಬ್ದಾರಿ ಹಚ್ಚಿದ ಮಕ್ಳು ಯಾವಾದ್ರೂ ಮುಂದಾಕವ್ರು. ಹೌದು. ಯಾವ ಮಕ್ಳಿಗೆ ಆದ್ರೂ ಜವಾಬ್ದಾರಿ ಸ್ವಾಭಿಮಾನ, ಇದನ್ನ ಹಿಂಗಿರ್ಬೇಕು, ನೀ ಹಿಂಗೆ ಕಲಿಬೇಕು, ಇದನ್ನ ನೀ ಮಾಡ್ಬೇಕು ಅಂತ ಚಿಕ್ಕವತ್ಲೆ ಹಚ್ಬಿಟ್ರೆ ಯಾವ ಮಕ್ಳಾದ್ರೂ ಉದ್ಧಾರ ಆಕ್ಕವ್ರಿ. ಹೋಲ್ ಬಿಡು, ಅವು ಈಗ ಇರ್ಲಿ ಬಿಡು, ಈಗ ಹೇಳ್ತಾರ ಬಿಡು, ಈಗ ಮಾಡ್ತಾರ ಬಿಡು ಅಂತ ಕೈ ಬಿಟ್ವು ಅಂದ್ರೆ ಆ ಸಂಸ್ಕಾರನ ಮುಂದೆ ಹಾಳಾಗತ್ತಲ್ಲ ಅವ್ರು. ಎಲ್ಲರೂ ಆಗೋದಲ್ರಿ, ಏನೋ ತಿಳ್ಕೊಂಡ್ ಸುಧಾರಿಸ ಹಾಕಾರ. ನಾವು ಆ ವಿಚಾರ ನನಗೆ ಹೆಂಗಿತ್ತು ರೀ. ಹಿಂಗಾಗಿ ಮತ್ತು ಅವನು ಭಾಳ ಕಷ್ಟಪಟ್ಟು ಓದಿ ನೌಕರಿಗೂ ಭಾಳ ಅಲ್ಲದಾಡಿದ. ಅಲ್ಲೇ ಇಲ್ಲೇ ನಮ್ಮ ಎಲ್ಲೇ ರಿಲೇಷನ್ ಇರ್ತಾರ ಅಲ್ಲೆಲ್ಲ ಪುಣ ಅಲ್ಲೆಲ್ಲ ಅಡ್ಡಾಡಿ ಮಾಡಿ ಒಬ್ಬನ ಯಾರೊಬ್ಬರ ಬೆಂಬಲಿಲ್ರಿ. ಇಲ್ಲಂದ ಕುಮಾರ್ ಪಾಕ್ನ ಮತ್ತೊಂದು ಜಾಗ ಹಿಡ್ದಾನ್ರಿ. ಹಿಂಗಾಗಿ ಎಲ್ಲಾನು ಒಟ್ಟು ಎಳ್ಗೆನ ಆಗಾಕತ್ತೈತ್ರಿ. ಅವಾಗ ಸ್ವಲ್ಪ ಬ್ಯಾಡ್ ಲೆಕ್ಕದಾಗ ಕಷ್ಟ ಬಿಟ್ವಿ. ಈ ಗುಡ್ ಲೆಕ್ಕದಾಗಿದ್ದಾಗ ಎಲ್ಲ ಸುಖದಿಂದ ಇಟ್ಟಾನ, ಭಾಳ ಸುಖದಿಂದ ಇಟ್ಟಾನ. ಏನಂತ ಕೆಲಸ ಹಚ್ಚೋದಿಲ್ಲ. ಅಮ್ಮ ಇಷ್ಟು ದಿನ ಮಾಡಿದಿ ಬಿಡು ಅಂತಂದು ಏನು ಮಾಡಕ್ಕೆ ಹಚ್ಚೋದಲ್ರಿ. ಎಲ್ಲಾನು ಮಿಷನ್ ಇಟ್ಟಾನ, ಎಲ್ಲದಕ್ಕೂ ಹೋಗಿ ಹಾಕತ್ತು, ಬಾಂಡೆ ತೊಳೆದತ್ತು, ಕಸ ಹೊಡೆದ್ನೆಲ್ಲ ವರ್ಷದತ್ತು, ಎಲ್ಲದಕ್ಕೂ ತಾಯಿ ಭಾಳ ಕಷ್ಟಬಿಟ್ಟ ಅಂತಂದು. ಈಗಾದ್ರೂ ನಾವೊಬ್ಬಳ ಅಂತಲ್ರಿ, ಅವನ್ನ ಕರುಣೆ ಪ್ರೀತಿಯಲ್ಲಿರ್ತಾವ ಲಕ್ಷ್ಮಿ ಇರ್ತಾವ. ಯಾರಿಗನ್ನೂ ತನಗ ನೋವಾದಂಗ ಮಾಡ್ತಾನ ಅವನ. ಹಂಗದನ್ರ ಯಾರಿಗಾರ ನೋವಾದ್ರೆ ತನಗ ನೋವಾದ್ರ ಗತಿ ಅಷ್ಟು ಸಂಕಟ ಪಡ್ತಾನ್ರಿ ಹುಡುಗ. ಅದ ಕರುಣೆ ಪ್ರೀತಿ ಇದ್ದಲ್ಲೇ ಲಕ್ಷ್ಮಿ ಇರ್ತಾಳ, ಅಹಂಕಾರ ಇದ್ದಲ್ಲೇ ಅಲ್ಲಿ ಇರುದಿಲ್ಲ. ನೀವು ಇದೊಂದು ನನಗೆ ನಂಬಿರಿ. ಅದು ಹಿಂಗಾಗಿ ಸ್ವಲ್ಪ ಒಟ್ಟು ಅವನ್ಲಿದ್ದ ಚಲೋ ಆಗೈತ್ರಿ. ಎಲ್ಲಾರನ್ನೂ ಚಲೋ ನೋಡ್ಕೊಂತಾನ. ಅಲ್ಲ ಹೆಂಡತಿ ಮಕ್ಳಾತು, ನಮ್ಮನ್ನಾತು, ಅವ್ರ ಅಕ್ಕನಾತು, ಎಲ್ಲಾರನ್ನೂ ಭಾಳ ಪ್ರೀತಿಯಿಂದ ನೋಡ್ಕೊಂತಾನ್ರಿ. ಯಾರಿಗೆ ತೊಂದರೆ ಮಾಡೋದಿಲ್ಲ, ಯಾರಿಗೆ ಇದು ಇಲ್ಲ. ಕುಟುಂಬದ ಕೇಂದ್ರ ಬಿಂದು ಆಗ್ಯದ. ಹ್ಞೂ ರೀ. ಆಲದ ಮರ ನಮ್ಮ ಮನೆಗೆ, ನಮ್ಮ ಮನೆ ತನಕ ಆಲದ ಮರ ರೀ. ತಮ್ಮ ಅಮೂಲ್ಯವಾದ ಸಮಯನ ನಮ್ಮೊಂದಿಗೆ ಕಳೆದಕ್ಕೆ ಧನ್ಯವಾದ ಸರ್. ಸರ್, ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ವಿ. ತಾಯಿಯವ್ರನ್ನ ಕೂಡ ಇಷ್ಟದ ಸಂದರ್ಶನ ಮಾತಾಡ್ಸ್ತಾ ಹೋದ್ವಿ. ಸರ್, ಈಗ ಕಾರ್ಯಕ್ರಮದಲ್ಲಿ ನೀವು ಕೊನೆಯದಾಗಿ ಸಮಾಜಕ್ಕೆ ಏನಾದರೂ ಮೆಸೇಜ್ ಕೊಡೋದಿದ್ರೆ ಸರ್ ಕೊಡ್ಬೋದು. ಕರೆಕ್ಟ್ ಸರ್. ಇದು ನನಗೂ ಫಸ್ಟ್ ಟೈಮ್ ಈ ಥರ ಅನುಭವ, ಇಂಟರ್ವ್ಯೂ ಕೊಡೋದು ಆ ಥರ. ನಾ ಇಷ್ಟೆಲ್ಲ ವರ್ಷ ಆಯಿತು ವರ್ಕ್ ಮಾಡ್ಲಿಕ್ಕೆ ಇದಾಗಿದೆ. ಬಟ್ ಇದು ಒಳ್ಳೆ ನನಗೂ ಖುಷಿ ಆಯಿತು. ಇದರಿಂದ ಇನ್ನೊಬ್ರಿಗೂ ಈ ಥರ ಮೆಸೇಜಸ್ ಎಲ್ಲ ಮುಟ್ಟಿದ್ರೆ ಅವ್ರಿಗೂ ಏನೋ ಒಂದು ಅರ್ಥ ಆಗ್ಬೋದು ನಾವೇನು ಮಾಡ್ತಿದ್ದೀವಿ ಅಂತೇಳಿ. ನಮ್ಮ ಫ್ಯಾಮ್ಲಿಗಳ ಬಗ್ಗೆ ಅವ್ರನ್ನೆಲ್ಲ ನೋಡ್ಕೋಬೇಕು. ಬಟ್ ಅದ್ರ ಜೊತೆಗೆ ಸಮಾಜಕ್ಕೆ ಯಾವುದೇ ಒಂದು ರೀತಿಯಿಂದ ರೂಪದಿಂದ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋದು ಒಂದು ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿತ್ವ. ಈ ಥರ ನಾವು ವ್ಯಕ್ತಿತ್ವ ರೂಢಿಸ್ಕೊಳ್ಳೋದ್ರಂತ ಎಲ್ಲ ಸೊಸೈಟಿಯಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ. ಜನರಿಗೆ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ, ಒಳ್ಳೆ ವಾತಾವರಣ ಇರುತ್ತೆ. ಅದನ್ನು ಮಾಡೋದ್ರಂತ ನಮ್ಮದು ಸಮಾಜ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ, ಅನುಭವ. ಸರ್, ತಮ್ಮ ಈ ಅಮೂಲ್ಯವಾದ ಕಾರ್ಯ ಏನು ಕೈಗೊಂಡಿದ್ದಾರ, ಓಕೆ, ಇದು ಮುಂದೆ ಕೂಡ ಜನರಿಗೆ ನಿಮಗೆ ಸಾಕ್ತಾ ಹೋಗಲಿ. ಇನ್ನು ನಿಮ್ಮಿಂದ ಹೆಚ್ಚೆಚ್ಚು ಜನರಿಗೆ ಸಹಾಯ ಸಿಗಲಿ ಅಂತ ಹೇಳಿ ನಾವು ಬೇಡ್ಕೊತೀವಿ ಸರ್. ಓಕೆ ಸರ್, ಧನ್ಯವಾದ ಸರ್. ಕಾರ್ಯಕ್ರಮ ಬಂದಿದ್ದು ಧನ್ಯವಾದ ಸರ್. ಲಕ್ಷಾಂತರ ರೈತ ಬಾಂಧವರ ಮನಗೆದ್ದ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಬಳ್ಳಿರವರ ಹೈಡ್ರಾಲಿಕ್ ನೇಗಿಲು.